ಫೇಶಿಯಲ್ ಇದು ನಮ್ಮ ಫೇಸ್‌ಗೆ ಒಂದು ಒಳ್ಳೆ ನ್ಯಾಚುರಲ್ ಆಗಿ ಗ್ಲೋಯಿಂಗ್ ಕೊಡುತ್ತೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಅನನ್ಯ. ಇವತ್ತು ನಾನು ತಮ್ನೆಲ್ಲನೇ ನಿಮ್ಗೆ ತಿಳಿಸಿದ ಹಾಗೆ ಟೊಮ್ಯಾಟೊ ಫೇಶಿಯಲ್ ಅದನ್ನ ಹೇಗ್ ಮಾಡೋದು, ಯಾವ್ಯಾವ ರೀತಿಯಾದಂತ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡಬೇಕು ಅಂತ ಹೇಳಿ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ನಾನೊಂದು ಅರ್ಧ ಟೊಮ್ಯಾಟೊನ ಕಟ್ ಮಾಡ್ಕೊಂಡು ಅದನ್ನ ತುರ್ಕೊಳ್ತಾ ಇದ್ದೀನಿ. ನೀವು ತುರ್ಕೊಳ್ಬೋದು ಅಥವಾ ಮಿಕ್ಸರ್‌ನಲ್ಲಿ ಹಾಕೊಳ್ಬೋದು, ಮ್ಯಾಶ್ ಮಾಡ್ಕೊಳ್ಬೋದು. ಈ ರೀತಿ ಮಾಡ್ಕೊಂಡ್ಬಿಟ್ಟು ಈ ಪೇಸ್ಟ್‌ನ ಸ್ಕ್ರಬ್ಬರ್‌ಗಾಗಿರ್ಬೋದು, ಡೈಲಿ ಯೂಸ್ ಥರನೂ ಮಾಡ್ಕೊಳ್ಬೋದು. ನಾನು ಫಸ್ಟು ಮೊದಲು ಕ್ಲಿನ್ಸರ್ ಆಗಿ ಮಾಡೋದಕ್ಕೆ ಟೊಮ್ಯಾಟೊ ಪೇಸ್ಟ್ ಹಾಗೆ ರಾ ಮಿಲ್ಕ್ ಕಾಯಿಸದೇ ಇರುವಂತ ಹಾಲನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ನಮ್ಮ ಫೇಸ್‌ಗೆ ಮಸಾಜ್ ಮಾಡಬೇಕು. 10 ಟು 20 ಸೆಕೆಂಡ್ ಆದ್ರೂ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಈ ರೀತಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಫೇಸ್‌ನಲ್ಲಿರುವಂತ ಎಲ್ಲ ಡರ್ಟ್‌ನ ತೆಗೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಟೊಮ್ಯಾಟೊ ಫೇಶಿಯಲ್ ಮಾಡುವಾಗ ಈ 3 ಸ್ಟೆಪ್ಸ್ ಅನ್ನು ಸಹಿತ ನೀವು ಫಾಲೋ ಮಾಡಲೇಬೇಕಾಗುತ್ತೆ. ಇದರಿಂದ ಒಂದು ಒಳ್ಳೆಯ ಫೇಸ್ ಬ್ರೈಟನ್ ಆಗಿ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಮೊದಲನೇದಾಗಿ ನಾನು ಹಾಕ್ತಾ ಇರುವಂತದ್ದು ರಾ ಮಿಲ್ಕ್ ಕಾಯಿಸದೇ ಇರುವಂತ ಹಾಲು ಮತ್ತು ಟೊಮ್ಯಾಟೊನ ಹಾಕ್ಬಿಟ್ಟು ಚೆನ್ನಾಗಿ ಸ್ಕ್ರಬ್ ಮಾಡ್ತಾ ಇದ್ದೀನಿ. ಇದನ್ನ ವಾಶ್ ಮಾಡ್ಕೊಂಡು ಒಂದು 5 ಟು 10 ಮಿನಿಟ್ಸ್ ಬಿಟ್ಟು ವಾಶ್ ಮಾಡ್ಕೊಂಡು ಆದ್ಮೇಲೆ ಸೆಕೆಂಡ್ ಸ್ಟೆಪ್ ಒಂದು 2 ಸ್ಪೂನ್ ಅಷ್ಟು ಟೊಮ್ಯಾಟೊ ಪೇಸ್ಟ್ ಅದ್ರ ಜೊತೆಗೆ ಶುಗರ್‌ನ ಆಡ್ ಮಾಡ್ತಾ ಇದ್ದೀನಿ. ಕಾಫಿ ಪೌಡರ್, ನೀವು ಯಾವುದೇ ರೀತಿಯಾದಂಥ ಕಾಫಿ ಪೌಡರ್‌ನ ತಗೊಳ್ಬೋದು. ನಾನು ಬ್ರೂ ಕಾಫಿ ಪೌಡರ್‌ನ ತಗೊಂಡಿದ್ದೀನಿ. ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಫೇಸ್‌ಗೆ ಅಪ್ಲೈ ಮಾಡಬೇಕಾಗುತ್ತೆ. ಇದು ಅಪ್ಲೈ ಮಾಡೋದಕ್ಕಿಂತ ಮೊದಲು ನೀವು ಕ್ಲಿನ್ಸರ್ ಮಾಡಿ ವಾಶ್ ಮಾಡ್ಕೊಂಡಿರುವಂತ ಫೇಸ್‌ನ ಚೆನ್ನಾಗಿ ವಾಶ್ ಮಾಡ್ಕೊಂಡು ಆಮೇಲೆ ಇದನ್ನ ಅಪ್ಲೈ ಮಾಡ್ಕೊಳ್ಳಿ. ಶುಗರ್ ಒಂದು ಸ್ಕ್ರಬ್ಬರ್ ಆಗಿ ವರ್ಕ್ ಮಾಡುತ್ತೆ. ಇದನ್ನ ಚೆನ್ನಾಗಿ ಮಸಾಜ್ ಮಾಡ್ಕೊಂತ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ಳಿ. ನೀಟಾಗಿ ಸ್ಲೋ ಆಗಿ ಸ್ಕ್ರಬ್ ಮಾಡ್ಕೊಂಡು ಒಂದು 5 ಟು 10 ಮಿನಿಟ್ಸ್ ಆದ್ರೂ ಇದನ್ನ ಹಾಗೆ ಬಿಡಬೇಕಾಗುತ್ತೆ. ಟೊಮ್ಯಾಟೊಯಲ್ಲಿ ನಮ್ಮ ಸ್ಕಿನ್ ವೈಟನ್‌ಗೆ ತುಂಬಾನೇ ಒಳ್ಳೆಯ ಪ್ರಾಪರ್ಟೀಸ್ ಇದೆ. ಇದು ನಮ್ಮ ಸ್ಕಿನ್ನಲ್ಲಿರುವಂತಹ ಡೆಡ್ ಸ್ಕಿನ್ ಸೆಲ್ಸ್ ಹಾಗೆ ಡಾರ್ಕ್ ಸ್ಪಾಟ್ಸ್ ಇವೆಲ್ಲವನ್ನು ರಿಮೂವ್ ಮಾಡೋದಕ್ಕೆ ತುಂಬಾ ಬೇಗ ಹೆಲ್ಪ್ ಮಾಡುತ್ತೆ. ನೀವೇನಾದ್ರೂ ಸಮ್ಮರ್ ಟೈಮ್‌ನಲ್ಲಿ ಈಗ ಒಂದ್ ವೇಳೆ ಹೊರಗಡೆ ಹೋಗಿ ಬಂದಾಗ ಈ ರೀತಿಯಾಗಿ ಸ್ಕ್ರಬ್ ಮಾಡೋದ್ರಿಂದ ಬೇಗ ಸನ್ ಬರ್ನ್ ಎಲ್ಲ ರಿಮೂವ್ ಆಗುತ್ತೆ. 5 ಟು 10 ಸೆಕೆಂಡ್ ಆದ್ರೂ ಚೆನ್ನಾಗಿ ಈ ರೀತಿ ಸ್ಕ್ರಬ್ ಮಾಡ್ಕೊಳ್ಳಿ. ತುಂಬಾ ರಫ್ ಆಗಿ ಒತ್ತಿ ಸ್ಕ್ರಬ್ ಮಾಡಕ್ ಹೋಗ್ಬೇಡಿ. ಆದಷ್ಟು ಲೈಟ್ ಆಗಿ ಸ್ಕ್ರಬ್ ಮಾಡ್ಕೊಂಡು ವಾಶ್ ಮಾಡ್ಕೊಳ್ಳಿ. ಥರ್ಡ್ ಸ್ಟೆಪ್, ಮೇನ್ ಸ್ಟೆಪ್ ಇದೆಲ್ಲ ಆದ್ಮೇಲೆ ಥರ್ಡ್ ಸ್ಟೆಪ್ ಮಾಡಬೇಕಾಗಿರುವಂತದ್ದು ಟೊಮ್ಯಾಟೊ. ಟೊಮ್ಯಾಟೊ ಎಲ್ಲದಕ್ಕೂ ಇಂಪಾರ್ಟೆಂಟ್ ಆಗಿರುತ್ತೆ. ಟೊಮ್ಯಾಟೊ ಪೇಸ್ಟ್ ತುರಿದಿರುವಂತಹ ಟೊಮ್ಯಾಟೊನ ಒಂದು 3 ಸ್ಪೂನ್ ಅಷ್ಟು ಟೊಮ್ಯಾಟೊ ಪೇಸ್ಟ್‌ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಮುಖಕ್ಕೆ ಮಾತ್ರ ಅಲ್ಲದೆ ಕೈಕಾಲುಗಳಿಗೆ ಸಹಿತ ಹಚ್ಕೊಳ್ಬಹುದು. ಹೊರಗಡೆ ಎಲ್ಲೇ ಹೋಗಿ ಬಂದು ಇದನ್ನ ಯೂಸ್ ಮಾಡಬೇಕು. ಆದ್ರೆ ಇದನ್ನ ಯೂಸ್ ಮಾಡಿದ್ಮೇಲೆ ಹೊರಗಡೆ ಹೋಗ್ಬೇಡಿ. ಅದಕ್ಕೆ ಆದಷ್ಟು ಈವ್ನಿಂಗ್ ಟೈಮಲ್ಲಿ, ನೈಟ್ ಟೈಮಲ್ಲಿ ಈ ರೀತಿ ಸ್ಕ್ರಬ್ಬರ್‌ನೆಲ್ಲ ಯೂಸ್ ಮಾಡೋದಕ್ಕೆ ಪ್ರಾಕ್ಟೀಸ್ ಮಾಡಿ. ಇದರ ಜೊತೆಗೆ ವೈಲ್ಡ್ ಟರ್ಮರಿಕ್, ನಾನು ಆಲ್ಫ್ ಗುಡ್ನೆಸ್ ಅವರ ವೈಲ್ಡ್ ಟರ್ಮರಿಕ್‌ನ ಯೂಸ್ ಮಾಡ್ತಾ ಇದ್ದೀನಿ. ಒಳ್ಳೆಯ ಗುಣಮಟ್ಟ ಇರುವಂತಹ ಟರ್ಮರಿಕ್ ಪೌಡರ್‌ನೇ ಸಹಿತ ಯೂಸ್ ಮಾಡಿ. ಮನೆಯಲ್ಲೇ ಇರುವಂತಹ ಅರಿಶಿನ ಪೌಡರ್‌ನ ಯೂಸ್ ಮಾಡೋದ್ರಿಂದ ಆ ಹಳದಿ ಕಲರ್ ಹಾಗೆ ಉಳ್ಕೊಳ್ಳುತ್ತೆ. ಈ ರೀತಿಯಾದಂಥ ವೈಲ್ಡ್ ಟರ್ಮರಿಕ್ ಪೌಡರ್‌ಗಳನ್ನ ಯೂಸ್ ಮಾಡಿ. ಇದರ ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್‌ನಲ್ಲಿ ಕೊಟ್ಟಿರ್ತೀನಿ. ಕಾಫಿ ಪೌಡರ್ ನಾನು ಮೊದಲೇ ಹೇಳ್ದಾಗೆ ನೀವು ಯಾವುದೇ ಕಾಫಿ ಪೌಡರ್‌ನ ಬೇಕಾದ್ರೂ ತಗೊಳ್ಬೋದು. ಇದು ಸಹಿತ ನಮ್ಮ ಸ್ಕಿನ್ನಲ್ಲಿರುವಂತಹ ಡೆಡ್ ಸ್ಕಿನ್ ಸೆಲ್ಸ್‌ನ ತೆಗೆದುಹಾಕಿ ಸ್ಕಿನ್ ಬ್ರೈಟನ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಅಕ್ಕಿ ಹಿಟ್ಟು. ಅಕ್ಕಿ ಹಿಟ್ಟು ಸಹಿತ ಗ್ಲಾಸ್ ಸ್ಕಿನ್ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಕ್ಕಿ ಹಿಟ್ಟನ್ನ ನೀವು ದಿನನಿತ್ಯ ಸಹಿತ ಬಳಸಬಹುದು. ಸ್ಕ್ರಬ್ಬರ್ ಆಗಿ ಬಳಸಬಹುದು. ಫೇಸ್ ವಾಶ್ ಏನಾದ್ರೂ ಕ್ಲಿನ್ಸರ್‌ನ ಯೂಸ್ ಮಾಡೋದಕ್ಕಿಂತ ಮೊದಲು ಸ್ಕ್ರಬ್ಬರ್ ಆಗಿ ಸಹಿತ ಅಕ್ಕಿ ಹಿಟ್ಟನ್ನ ಬಳಸಬಹುದು. ಜೇನುತುಪ್ಪ. ಜೇನುತುಪ್ಪ ಅಥವಾ ಹನಿ ಇದನ್ನ ಅರ್ಧ ಸ್ಪೂನ್ ಹಾಕೊಂಡ್ರೆ ಸಾಕು. ಇದೆಲ್ಲ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ನೀರಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಬೇಡ. ಫೇಸ್ ಪ್ಯಾಕ್ ತರ ಒಂದು ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ನನ್ನ ಪರ್ಸನಲ್ ಎಕ್ಸ್‌ಪೀರಿಯನ್ಸ್ ಹೇಳ್ಬೇಕು ಅಂತ ಹೇಳಿದ್ರೆ, ಇದು ನನ್ನ ಒನ್ ಆಫ್ ಮೈ ಫೇವರೇಟ್ ಫೇಸ್ ಪ್ಯಾಕ್ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಾನು ಔಟ್‌ಸೈಡ್ ಹೋಗಿ ಬಂದಾಗ ತುಂಬಾ ಜಾಸ್ತಿ ಟ್ರಾವೆಲ್ ಮಾಡುವಾಗ ಇದನ್ನ ಯೂಸ್ ಮಾಡ್ತೀನಿ. ಅಲ್ಲಿ ಹೋಗಿ ಬಂದ ತಕ್ಷಣ ಇದನ್ನ ಯೂಸ್ ಮಾಡೋದ್ರಿಂದ ಆದಷ್ಟು ಬೇಗ ಸನ್‌ಬರ್ನ್‌ನ ರಿಮೂವ್ ಮಾಡುತ್ತೆ. ಬೇರೆ ಎಲ್ಲ ಫೇಸ್ ಪ್ಯಾಕ್‌ಗಳಿಗಿಂತ ಇದು ಸನ್‌ಬರ್ನ್‌ನ ರಿಮೂವ್ ಮಾಡೋದಕ್ಕೆ, ಡಾರ್ಕ್ ಸರ್ಕಲ್ಸ್‌ನ ರಿಮೂವ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಇದನ್ನ ತುಂಬಾ ಒತ್ತಿ ಸ್ಕ್ರಬ್ ಮಾಡೋದಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಆಲ್ರೆಡಿ ನೀವು ಕ್ಲೆನ್ಸರ್ ಹಾಗೆ ಸ್ಕ್ರಬ್ಬರ್‌ನ ಮಾಡಿರ್ತೀರಾ. ಇದು ಜಸ್ಟ್ ಫೇಸ್ ಪ್ಯಾಕ್ ತರ ಅಪ್ಲೈ ಮಾಡ್ಕೊಡಿ. ಲೈಟ್ ಆಗಿ ಒಂದು 10 ಸೆಕೆಂಡು ಸ್ಕ್ರಬ್ ಮಾಡ್ಬಿಟ್ಟು ಆಮೇಲೆ ಫೇಸ್ ಪ್ಯಾಕ್ ತರ ಅಪ್ಲೈ ಮಾಡ್ಕೊಂಡ್ರೆ ಸಾಕು. ವಾರದಲ್ಲಿ 2 ರಿಂದ 3 ಸಲಿಯಾದ್ರೂ ಇದನ್ನ ಯೂಸ್ ಮಾಡೋದ್ರಿಂದ ತುಂಬಾ ಬೇಗನೆ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ. 10 ರಿಂದ 15 ನಿಮಿಷ ಬಿಟ್ಟು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ನಾನು ಯಾವುದೇ ಲೈಟ್‌ನ ಯೂಸ್ ಮಾಡ್ತಿಲ್ಲ. ನೋಡ್ತಾ ಇರ್ಬೋದು ಸ್ಕಿನ್ನು ಎಷ್ಟು ಗ್ಲಾಸ್ ಸ್ಕಿನ್ ತರ ಕಾಣಿಸ್ತಾ ಇದೆ ಅಂತೇಳಿ. ದಿನನಿತ್ಯ ಚೆನ್ನಾಗಿ ನೀರು ಕುಡೀರಿ. ದಿನದಲ್ಲಿ 3 ರಿಂದ 4 ಲೀಟರ್ ಅಷ್ಟಾದ್ರೂ ನೀರು ಕುಡೀರಿ. ಒಳ್ಳೆ ಆಹಾರಗಳನ್ನ ತಗೊಳ್ಳಿ. ಹೆಚ್ಚು ಜಂಕ್ ಫುಡ್‌ನ ತಗೊಳೋದಕ್ಕಿಂತ ಬದಲು ಒಳ್ಳೆಯ ತರಕಾರಿ, ಸೊಪ್ಪುಗಳನ್ನ ತಿನ್ನೋದ್ರಿಂದ ಒಳ್ಳೆಯ ಆರೋಗ್ಯಕರವಾಗಿ ನ್ಯಾಚುರಲ್ ಆಗಿ ಗ್ಲೋ ಆಗೇ ಆಗ್ತೀರಾ. ಈ ಫೇಶಿಯಲ್‌ನ ವಾರದಲ್ಲಿ 2 ಸಲಿ ಆದ್ರೂ ಮಾಡೋದ್ರಿಂದ ಒಂದು ಒಳ್ಳೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಈ ವಿಡಿಯೋ ನಿಮ್ಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ನೀವು ಮಾಡುವಂತಹ ಸಬ್ಸ್ಕ್ರೈಬ್, ಲೈಕ್ಸ್ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನನಗೆ ಒಂದು ಬೇರೆ ವಿಡಿಯೋಸ್‌ಗಳನ್ನ ಹಾಕೋದಕ್ಕೆ, ಇನ್ನೂ ಜಾಸ್ತಿ ವಿಡಿಯೋಸ್‌ಗಳನ್ನ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ಕೇ ಸಿಗುತ್ತೆ. ಅದಕ್ಕೋಸ್ಕರ ಆದಷ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.